ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏಕಾಂಗಿಯಾಗಿದ್ದಾರಂತೆ. ದರ್ಶನ್ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಜೊತೆಗಿದ್ದರು. ಕೇವಲ 4 ಜನರನ್ನು ತುಮಕೂರು ಜೈಲಲ್ಲಿ ಹಾಕಿದ್ರು. ಅವರು ದೊಡ್ಡ ಫ್ರೆಂಡ್ಸ್ಗಳೇನಲ್ಲ, ಅಂದರೆ ಉಳಿದವರೆಲ್ಲ ಜೊತೆಗಿದ್ದರು. ಅಟ್ಲೀಸ್ಟ್ ನಾಗರಾಜ್ ಅವರ ಕಾಸಾ ಮ್ಯಾನೇಜರ್ ಜೊತೆಗಿದ್ದರು. ಸೊ ಏನಾದರೂ ಕಷ್ಟ ಸುಖ ಮಾತಾಡೋದಕ್ಕೆ ಏನಾದರೂ ಆಗ್ತಾಯಿತ್ತು. ಬಟ್ ಇಲ್ಲಿ ಒಬ್ಬರೇ ಇದ್ದಾರೆ, ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಏನು ಮಾಡೋದು ಏನು ಕತೆ ಅನ್ನೋ ಯೋಚನೆ ಕೂಡ ಕಾಡ್ತಾ ಇದೆ. ಈ ಮಧ್ಯೆ ವಿಜಯಲಕ್ಷ್ಮಿ ಅವರು ಬಂದಾಗ ಅಮ್ಮನನ್ನು ಕರ್ಕೊಂಬ ಅಂತ ಹೇಳಿದಾರಂತೆ. ಸೊ ಅಮ್ಮನನ್ನು ನೋಡೋದಕ್ಕೆ ಪರಿತಪಿಸ್ತಾ ಇದ್ದಾರಂತೆ ದರ್ಶನ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು. ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನ ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏಕಾಂಗಿಯಾಗಿದ್ದಾರಂತೆ. ದರ್ಶನ್ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಜೊತೆಗಿದ್ದರು. ಕೇವಲ 4 ಜನರನ್ನು ತುಮಕೂರು ಜೈಲಲ್ಲಿ ಹಾಕಿದ್ರು. ಅವರು ದೊಡ್ಡ ಫ್ರೆಂಡ್ಸ್ಗಳೇನಲ್ಲ, ಅಂದರೆ ಉಳಿದವರೆಲ್ಲ ಜೊತೆಗಿದ್ದರು. ಅಟ್ಲೀಸ್ಟ್ ನಾಗರಾಜ್ ಅವರ ಕಾಸಾ ಮ್ಯಾನೇಜರ್ ಜೊತೆಗಿದ್ದರು. ಸೊ ಏನಾದರೂ ಕಷ್ಟ ಸುಖ ಮಾತಾಡೋದಕ್ಕೆ ಏನಾದರೂ ಆಗ್ತಾಯಿತ್ತು. ಬಟ್ ಇಲ್ಲಿ ಒಬ್ಬರೇ ಇದ್ದಾರೆ, ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಏನು ಮಾಡೋದು ಏನು ಕತೆ ಅನ್ನೋ ಯೋಚನೆ ಕೂಡ ಕಾಡ್ತಾ ಇದೆ. ಈ ಮಧ್ಯೆ ವಿಜಯಲಕ್ಷ್ಮಿ ಅವರು ಬಂದಾಗ ಅಮ್ಮನನ್ನು ಕರ್ಕೊಂಬ ಅಂತ ಹೇಳಿದಾರಂತೆ. ಸೊ ಅಮ್ಮನನ್ನು ನೋಡೋದಕ್ಕೆ ಪರಿತಪಿಸ್ತಾ ಇದ್ದಾರಂತೆ ದರ್ಶನ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು. ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನ ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏಕಾಂಗಿಯಾಗಿದ್ದಾರಂತೆ. ದರ್ಶನ್ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಜೊತೆಗಿದ್ದರು. ಕೇವಲ 4 ಜನರನ್ನು ತುಮಕೂರು ಜೈಲಲ್ಲಿ ಹಾಕಿದ್ರು. ಅವರು ದೊಡ್ಡ ಫ್ರೆಂಡ್ಸ್ಗಳೇನಲ್ಲ, ಅಂದರೆ ಉಳಿದವರೆಲ್ಲ ಜೊತೆಗಿದ್ದರು. ಅಟ್ಲೀಸ್ಟ್ ನಾಗರಾಜ್ ಅವರ ಕಾಸಾ ಮ್ಯಾನೇಜರ್ ಜೊತೆಗಿದ್ದರು. ಸೊ ಏನಾದರೂ ಕಷ್ಟ ಸುಖ ಮಾತಾಡೋದಕ್ಕೆ ಏನಾದರೂ ಆಗ್ತಾಯಿತ್ತು. ಬಟ್ ಇಲ್ಲಿ ಒಬ್ಬರೇ ಇದ್ದಾರೆ, ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಏನು ಮಾಡೋದು ಏನು ಕತೆ ಅನ್ನೋ ಯೋಚನೆ ಕೂಡ ಕಾಡ್ತಾ ಇದೆ. ಈ ಮಧ್ಯೆ ವಿಜಯಲಕ್ಷ್ಮಿ ಅವರು ಬಂದಾಗ ಅಮ್ಮನನ್ನು ಕರ್ಕೊಂಬ ಅಂತ ಹೇಳಿದಾರಂತೆ. ಸೊ ಅಮ್ಮನನ್ನು ನೋಡೋದಕ್ಕೆ ಪರಿತಪಿಸ್ತಾ ಇದ್ದಾರಂತೆ ದರ್ಶನ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು. ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ.
ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನು ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏಕಾಂಗಿಯಾಗಿದ್ದಾರಂತೆ ದರ್ಶನ್. ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಜೊತೆಗಿದ್ದರು. ಕೇವಲ 4 ಜನರನ್ನು ತುಮಕೂರು ಜೈಲಲ್ಲಿ ಹಾಕಿದ್ರು. ಅವರು ದೊಡ್ಡ ಫ್ರೆಂಡ್ಸ್ಗಳೇನಲ್ಲ, ಅಂದರೆ ಉಳಿದವರೆಲ್ಲ ಜೊತೆಗಿದ್ದರು. ಅಟ್ಲೀಸ್ಟ್ ನಾಗರಾಜ್ ಅವರ ಕಾಸಾ ಮ್ಯಾನೇಜರ್ ಜೊತೆಗಿದ್ದರು. ಸೊ ಏನಾದರೂ ಕಷ್ಟ ಸುಖ ಮಾತಾಡೋದಕ್ಕೆ ಏನಾದರೂ ಆಗ್ತಾಯಿತ್ತು. ಬಟ್ ಇಲ್ಲಿ ಒಬ್ಬರೇ ಇದ್ದಾರೆ, ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಏನು ಮಾಡೋದು, ಏನು ಕತೆ ಅನ್ನೋ ಯೋಚನೆ ಕೂಡ ಕಾಡ್ತಾ ಇದೆ. ಈ ಮಧ್ಯೆ ವಿಜಯಲಕ್ಷ್ಮಿ ಅವರು ಬಂದಾಗ ಅಮ್ಮನನ್ನು ಕರ್ಕೊಂಬ ಅಂತ ಹೇಳಿದಾರಂತೆ. ಸೊ ಅಮ್ಮನನ್ನು ನೋಡೋದಕ್ಕೆ ಪರಿತಪಿಸ್ತಾ ಇದ್ದಾರಂತೆ ದರ್ಶನ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು. ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನು ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏಕಾಂಗಿಯಾಗಿದ್ದಾರಂತೆ ದರ್ಶನ್. ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಜೊತೆಗಿದ್ದರು. ಕೇವಲ 4 ಜನರನ್ನು ತುಮಕೂರು ಜೈಲಲ್ಲಿ ಹಾಕಿದ್ರು. ಅವರು ದೊಡ್ಡ ಫ್ರೆಂಡ್ಸ್ಗಳೇನಲ್ಲ, ಅಂದರೆ ಉಳಿದವರೆಲ್ಲ ಜೊತೆಗಿದ್ದರು. ಅಟ್ಲೀಸ್ಟ್ ನಾಗರಾಜ್ ಅವರ ಕಾಸಾ ಮ್ಯಾನೇಜರ್ ಜೊತೆಗಿದ್ದರು. ಸೊ ಏನಾದರೂ ಕಷ್ಟ ಸುಖ ಮಾತಾಡೋದಕ್ಕೆ ಏನಾದರೂ ಆಗ್ತಾಯಿತ್ತು. ಬಟ್ ಇಲ್ಲಿ ಒಬ್ಬರೇ ಇದ್ದಾರೆ, ಹೆಚ್ಚಾಗಿ ಕಾಡ್ತಾ ಇದೆಯಂತೆ. ಏನು ಮಾಡೋದು, ಏನು ಕತೆ ಅನ್ನೋ ಯೋಚನೆ ಕೂಡ ಕಾಡ್ತಾ ಇದೆ. ಈ ಮಧ್ಯೆ ವಿಜಯಲಕ್ಷ್ಮಿ ಅವರು ಬಂದಾಗ ಅಮ್ಮನನ್ನು ಕರ್ಕೊಂಬ ಅಂತ ಹೇಳಿದಾರಂತೆ. ಸೊ ಅಮ್ಮನನ್ನು ನೋಡೋದಕ್ಕೆ ಪರಿತಪಿಸ್ತಾ ಇದ್ದಾರಂತೆ ದರ್ಶನ್. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು. ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ.
ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನ ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.